ಲೋಕಸಭಾ ಚುನಾವಣೆ ಮುಗಿದು ಕೆಲವೇ ದಿನಗಳು ಮುಗಿದಿರುವಂಥದ್ದು. ಹಾಗಾಗಿ ಈಗಾಗಲೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಕೂಡ ಸದ್ದು ಮಾಡ್ತಿರೋವಂಥದ್ದು. ಏನಂತಂದರೆ ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಚನ್ನಪಟ್ಟಣದಲ್ಲಿ ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಯೋಗೇಶ್ವರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಚನ್ನಪಟ್ಟಣ ಉಪಚುನಾವಣೆ ಬರ್ತಾಯಿದೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಟೆಂಪಲ್ ರನ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಈಗ ಅವ್ರಿಗೆ ಅರ್ಥ ಆಗಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಅಂತ. ಅದಕ್ಕಾಗಿ ಶಿವಕುಮಾರ್ ಅವರ ರಾಜಕೀಯ ಇದು ತಂತ್ರಗಾರಿಕೆ. ಅವರು ವಾಮ ಮಾರ್ಗದಲ್ಲೇ ಚುನಾವಣೆಗಳನ್ನು ಗೆಲ್ತಕ್ಕಂಥದ್ದು. ಇಲ್ಲಿ ಅವರು ಒಂದು ಕುತಂತ್ರವನ್ನು ಮಾಡಬೇಕು ಅಂತ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ. ಮೊದಲು ಟೆಂಪಲ್ ರನ್ ಮಾಡ್ತಾರೆ, ಅಧಿಕಾರಿಗಳು ಮೀಟಿಂಗ್ ಕರೀತಾರೆ. 8,000 ಓಟ್ ಸೇರಿಸ್ಬೇಕಣೋ, ಯಾವನು ಆಚೆ ಹೇಳ್ಬಾರ್ದು, ನಾನು ವೋಟರ್ಸ್ ಲಿಸ್ಟ್ ಕೊಡ್ತೀನಿ, ಚಾಮರಾಜಪೇಟೆಯಿಂದ ಬೇರೆ ಬೇರೆ ಕಡೆಯಿಂದ ಗೋರಿಪಾಳಿಂದ ತಂದು ಆ ಲಿಸ್ಟ ಸೇರಿಸ್ಬೇಕು ಅಂತ ಧಮಕಿ ಹಾಕ್ತಾರೆ. ಅಂದರೆ ವಾಮ ಮಾರ್ಗದಿಂದ ಏನಾದ್ರು ಗೆಲ್ಬೋದಾ ಅನ್ನೋ ಒಂದು ಪ್ರಯತ್ನಕ್ಕೆ ಅವರು ಮುಂದಾಳತ್ವ ವಹಿಸಿದ್ದಾರೆ ಹೊರತು ಅವ್ರಿಗೇನು ಚನ್ನಪಟ್ಟಣದಲ್ಲಿ ವಿಶೇಷವಾದಂಥ ಬೆಲೆ ಇಲ್ಲ. ನಮ್ಮ ಚನ್ನಪಟ್ಟಣ ಜನ ಯಾಕೆ ಅವ್ರಿಗೆ ಯಾವತ್ತೂ ಆ ಬೆಲೆ ಕೊಡಲ್ಲ. ಯಾಕಂದರೆ ಅವ್ರು 40 ವರ್ಷಗಳ ರಾಜಕಾರಣದಲ್ಲಿ ಚನ್ನಪಟ್ಟಣದ ಸಾಕ್ಷಿಗುಡ್ಡೆ ಶಿವಕುಮಾರ್ ಕಡೆಯಿಂದ ಏನೂ ಇಲ್ಲ. ಮಾತಾಡ್ತಾರೆ ಸಾಕ್ಷಿಗುಡ್ಡೆ ಅಂತಾರಲ್ಲ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನೂ ಇಲ್ಲ. ಇವು ಪಾಪ ಅವ್ರು ರಾಜಕೀಯ ಈ ಮುಸ್ಸಂಜೆಯಲ್ಲಿ ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ. ಚನ್ನಪಟ್ಟಣ ಚೆನ್ನಾಗಿದೆ, ನೆಮ್ಮದಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ತಾಲೂಕು ಯಾವ್ದಾರು ಇದ್ದಾರೆ ಅದು ಚನ್ನಪಟ್ಟಣ. ಅದನ್ನ ಬೇಕಾದ್ರೆ ನೀವು ಸರ್ವೆ ಮಾಡಿ ನೀವು ರಿಪೋರ್ಟ್ ತೊಗೊಳ್ಳಿ. ಹಾಗಾಗಿ ನಮಗೆ ಕನಕಪುರ ಮಾಡಲು ಕನಕಪುರದವ್ರು ಬೇಕಾಗಿಲ್ಲ, ಆದರೂ ಶಿವಕುಮಾರ್ ಬೇಕಾಗಿಲ್ಲ. ಕನಕಪುರ ಜನ ಭಾಳ ಒಳ್ಳೆಯವರು. ಯಾಕಂದರೆ ಈ ಚುನಾವಣೆಯಲ್ಲಿ ನಮಗೆ ಅವ್ರ ವಿರುದ್ಧವಾದಂಥ ಮತಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವರಿಬ್ಬರನ್ನ ತೆಗಿಬೇಕು ಅಂತೇಳಿ ಕನಕಪುರ ಜನ ತೀರ್ಮಾನ ಮಾಡಿದ್ದಾರೆ. ಈಗ ತಮ್ಮನಿಗೆ ಏನು ರಿಸಲ್ಟ್ ಬಂತಲ್ಲ, ಮುಂದಿನ ಚುನಾವಣೆಯಲ್ಲಿ ಶಿವಕುಮಾರ್ಗೂ ಅದೇ ರಿಸಲ್ಟ್ ಬರೋದು. ಡಿ.ಕೆ. ಸುರೇಶ್ ಸೋಲ್ಸೋಕ್ಕೆ ಪ್ರಮುಖವಾಗಿ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಅವರ ಕಾರಣ ಆದ್ರೆ, ಹಾಗಾಗಿ ಶಿವಕುಮಾರ್ ಈಗ ಚನ್ನಪಟ್ಟಣಕ್ಕೆ ಬಂದು ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ರಿ, ಅವ್ರು ಮಾಡೋದು ಪಾಪ ರೀ, ಅವ್ರು ಮಾಡೋದು ಅನ್ಯಾಯ ಅಕ್ರಮಗಳು. ಡಿ.ಕೆ. ಸುರೇಶ್ ಅವರು ಬರೀ ದಬ್ಬಾಳಿಕೆ, ದೌರ್ಜನ್ಯ, ಕೆಲವ್ರಿಗೆ ಗೌರವ ಕೊಡಬೇಕಾದಂಥ ಗೌರವನ ಕೊಡದೇನೆ ಭಾಳ ಜನಸಾಮಾನ್ಯರವ್ರು ಕೇಳೋ ನೋಡ್ಕೋತಾಯಿದ್ರು. ಅವ್ರ ಕಾರ್ಯಕರ್ತರ ಬಗ್ಗೆ ಭಾಳ ಉಡಾಫೆ ಮಾತಾಡ್ತಾಯಿದ್ರು. ನಿಮಗೊಂದು ಸ್ಪಷ್ಟಪಡಿಸ್ತೀನಿ, ಡಿ.ಕೆ. ಸುರೇಶ್ ಅವರು ಸೋಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ. ಅಲ್ಲೇ ಇದ್ಕೊಂಡು ಭಾಳ ಕಾರ್ಯಕರ್ತರು, ಮುಖಂಡರುಗಳು ನಮಗೆ ಮತ ಮಾಡಿಸಿದ್ದಾರೆ. ಅಪ್ಪ ಇವನು ತೊಲಗಬೇಕಪ್ಪ, ಇವನಿಂದ ಏನೂ ಪ್ರಯೋಜನ ಆಗ್ತಾಯಿಲ್ಲ, ಇವನು ದಬ್ಬಾಳಿಕೆ ದೌರ್ಜನ್ಯ ನಾವು ತಡ್ಕೊಳ್ಳೋಕ್ಕಾಗಲ್ಲ, ಇಂಥ ರಾಜಕಾರಣ ಬೇಡ ಅಂತೇಳಿ ಕಾಂಗ್ರೆಸ್ನ ಭಾಳಷ್ಟು ಜನ ಪ್ರಮುಖರು ಈ ಜಿಲ್ಲೆಯಲ್ಲಿ ನಮ್ಮ ಪರವಾದಂಥ ಮತ ಮಾಡಿಸಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗೂ ಅದೇ ಅವರೇನು ಈಗ ಅವರು ಕನಕಪುರ ಮಾಡಲ್ನ ಚನ್ನಪಟ್ಟಣಕ್ಕೂ ತರಬೇಕು ಅಂತಿದ್ದಾರೆ. ಆ ಮಾಡಲ್ನ ಚನ್ನಪಟ್ಟಣ ಜನ ಒಪ್ಕೋತಾರ? ಯಾವುದೇ ಕಾರಣಕ್ಕೂ ಕನಕಪುರ ಮಾಡಲು ನಾನು ಹೇಳೋದಲ್ಲ, ದೌರ್ಜನ್ಯ ದಬ್ಬಾಳಿಕೆ ಅದನ್ನೆಲ್ಲ ನಮ್ಮ ಜನ ಒಪ್ಪಲ್ಲ. ಇದು ಚನ್ನಪಟ್ಟಣ ಹಿಂದೆ ಏನು ಗಂಗರ ಮನೆತನ ಆಳ್ದಂಥ ನಾಡು ರೀ. ಅವತ್ತಿನ ಕಾಲದಿಂದನೂ ಕೆರೆ ಕಟ್ಟೆ ಸಮೃದ್ಧಿಯಾದ ಜೀವನ ಮಾಡ್ಕೊಂಡು ಬಂದವ್ರು ಜನ. ಹಾಗಾಗಿ ನಮ್ಮ ಜನ ಶಾಂತಿ ನೆಮ್ಮದಿಯನ್ನು ಬಯಸ್ತಾರೆ. ಈಗ ನಾನು ಕುಮಾರಸ್ವಾಮಿಯವರು ಬದ್ಧ ವೈರಿಗಳಪ್ಪ ರಾಜಕಾರಣದಲ್ಲಿ ಒಂದು ಕಾಲದಲ್ಲಿ. ಆದರೆ ನಾವು ಯಾವುದೇ ರೀತಿಯ ದೌರ್ಜನ್ಯ ದಬ್ಬಾಳಿಕೆ, ಕೋರ್ಟು ಕೇಸು ಕಚೇರಿಗೆ ಹೋಗೋದು, ಕೇಸ್ ಹಾಕ್ಸೋದು ಏನೂ ಮಾಡಲಿಲ್ಲ. ಶಿವಕುಮಾರ್ ಎಂಟ್ರಾದ್ರೇ ಇನ್ನೇನು ರೌಡಿಸಮ್ಮು, PCR ಹಾಕು, ಅವನು ಜೈಲಿಗೆ ಕಳಿಸು, ಇದಾಗ್ತದೆ. ಆ ಮಾಡಲ್ ನಮಗೆ ಬೇಕಾಗಿಲ್ಲ. ನಮ್ಗೆ ಅಭಿವೃದ್ಧಿ ಮಾಡಲೇಬೇಕು. ನಮ್ಮ ಜನ ಅದನ್ನು ಒಪ್ಪಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.